ನೀವು ಎಲ್ಲರೂ ಓದಬೇಕಾದಂಥ ಒಂದು ಪುಸ್ತಕ ಇದೆ, ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ ಹೇಳಿ ಒಂದು ಪುಸ್ತಕ, ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಹೇಳಿ ಒಂದು ಪುಸ್ತಕ, ಭಾಳ ಚೆನ್ನಾಗಿರೋ ಪುಸ್ತಕ. ಸ್ವಾಮಿ ರಾಮ ಅನ್ನುವಂಥವರ ಜೀವನ ಚರಿತ್ರೆ. ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರ್ತಕ್ಕಂಥವರೆಲ್ಲ ಓದಬೇಕಾದ ಪುಸ್ತಕಗಳಲ್ಲಿ ಅದು ಒಂದು. ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತ ಒಂದು, ಆಟೋಬಯೋಗ್ರಫಿ ಆಫ್ ಎನ್ ಯೋಗಿ ಅಂತ ಒಂದು, ಆಮೇಲೆ ಗಾಸ್ಪೆಲ್ ಆಫ್ ರಾಮಕೃಷ್ಣ, ಇವೆಲ್ಲ ಪುಸ್ತಕಗಳನ್ನು ಸಾಧಕರು ಓದಬೇಕು. ಆಮೇಲೆ ರಮಣ ಮಹರ್ಷಿಗಳ ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರೋದು ಅದರಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಾಮಿ ರಾಮ ಅಂತನೋರು 1996ರಲ್ಲಿ ದೇಹತ್ಯಾಗ ಮಾಡಿದವರು, ಭಾಳ ಹಳಬರೇನಲ್ಲ ಅವರು. 92ರಲ್ಲೋ 94ರಲ್ಲೋ ಅವರು ಬೆಂಗಳೂರಿಗೆ ಬಂದಿದ್ದರು. ಅವರು ಬರೆದಿರುವಂತಹ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಆದಾಗ ಅದರ ಬಿಡುಗಡೆ ಮಾಡಲಿಕ್ಕೆ ಅವರೇ ಬಂದಿದ್ದರು. ಹಾಗಾಗಿ ಅವರು ತಮ್ಮ ಸ್ಪಿರಿಚುವಲ್ ಅನುಭವಗಳನ್ನು ಬರ್ಕೊಂಡಿದ್ದಾರೆ. ಅದು ಬಹಳ ಶ್ರೇಷ್ಠವಾದಂಥ ಪುಸ್ತಕ ಅಂತ ಶಿವರಾಮ್ ಕಾರಂತರೇ ವರ್ಣನೆ ಮಾಡಿದ್ದಾರೆ ಅದ್ರ ಬಗ್ಗೆ. ನನಗೆ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇಲ್ಲದೆ ಹೋದ್ರೂ ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪುಸ್ತಕ, ಎಲ್ಲರೂ ಓದಲೇಬೇಕಾದಂಥ ನನ್ನ ಮೆಚ್ಚಿನ ಪುಸ್ತಕಗಳಲ್ಲಿ ಇದು ಒಂದು ಅಂತ ಅವ್ರು ಬರೆದಿದ್ದಾರೆ. ಅದರಲ್ಲಿ ಒಂದು ಕಡೆಗೆ ಹೇಳ್ತಾರೆ ಅವರು, ಮೋಹ ಅನ್ನೋದು ನಮ್ಮನ್ನು ಎಷ್ಟು ಸೆಳೆಯುತ್ತೆ ಅಂತ ಅನ್ನೋದಕ್ಕೆ. ಚಿಕ್ಕ ವಯಸ್ಸಿನಿಂದ ಇವರು 5-6 ವರ್ಷದ ಹುಡುಗ ಇದ್ದಾಗಿಂದನೇ ಇವರ ಗುರುಗಳು ಇವರನ್ನು ತಮ್ಮ ಜೊತೆಗೆ ಸೇರಿಸ್ಕೊಂಡು ಉತ್ತರ ಭಾರತದಲ್ಲಿ ಹಿಮಾಲಯದಲ್ಲೆಲ್ಲ ತಿರುಗಾಡಿಸ್ತಾ ಇರ್ತಾರೆ. ಇವರಿಗೊಂದು 26, 28, 24, 26 ವರ್ಷ ಆದಾಗ, ಸಾಧನೆಯಲ್ಲಿದ್ದಾಗ ಒಂದು ಫ್ಯಾಮಿಲಿ ಇವ್ರ ಹತ್ರ ಬರುತ್ತೆ ಉತ್ತರ ಭಾರತದಲ್ಲಿ. ಅಣ್ಣ ತಮ್ಮಂದಿರಿರ್ತಾರೆ, ಅವ್ರಿಗೊಬ್ಬ ತಂಗಿ ಇರ್ತಾಳೆ. ಅಣ್ಣಂದ್ರದ್ದೆಲ್ಲ ಮದುವೆ ಆಗಿರುತ್ತೆ. ಅವರು ಬಂದು ಈ ಸ್ವಾಮಿ ರಾಮ ಅವ್ರ ಹತ್ರ ಬಂದು ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿ ನಮಗೆ ನಿಮ್ಮಿಂದ ಒಂದು ಉಪಕಾರ ಆಗಬೇಕು ಅಂತಾರೆ. ಏನು ಅಂತಂದರೆ, ನಮ್ಮ ತಂಗಿ ಒಬ್ಬಳಿದ್ದಾಳೆ, ಅವಳಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಆಸಕ್ತಿ, ಮದುವೆ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆದರೆ ಅವಳು ತಾನು ಮದುವೆ ಆಗೋದ್ರೆ ಎಂಥವ್ರನ್ನ ಹುಡುಕ್ತಾ ಇದ್ದಾರೆ ಅಂತವ್ರು ಒಬ್ಬ ಆಧ್ಯಾತ್ಮಿಕ ಸಾಧಕರನ್ನು ಹುಡುಕ್ತಾ ಇದ್ದಾರೆ. ನನಗೆ ಎಲ್ಲರಿಗೂ ಅನ್ನಿಸ್ತಾ ಇದೆ, ನಾವು ನಾಕಾರದಿಂದ ನೋಡಿದ್ವಿ, ನೀವೇ ಅದಕ್ಕೆ ಸರಿಯಾದ ವ್ಯಕ್ತಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದ್ದರಿಂದ ನೀವು ನಮ್ಮ ತಂಗಿಯನ್ನು ಮದುವೆ ಮಾಡ್ಕೊಳ್ಳಿ. ನಾವು ಇಂಡಸ್ಟ್ರಿಯಲಿಸ್ಟು, ನಾವು ಇದು ಬೇಕಾದಷ್ಟು ಇಂಡಸ್ಟ್ರಿಗಳೆಲ್ಲ ಇದೆ. ನಾವು ನಿಮಗೆ ಹೃಷಿಕೇಶದಿಂದ ಮೇಲ್ಗಡೆಗೆ ನೀವು ಹೇಳಿರುವಂತಹ ಜಾಗದಲ್ಲಿ 2 ಎಕರೆ ಜಾಗ ತಗೊಂಡು ನಿಮಗೆ ಒಂದು ಆಶ್ರಮವನ್ನು ಕಟ್ಟಿಕೊಡ್ತೇವೆ. ಸುತ್ತಮುತ್ತಲು ಗಿಡ ಮರಗಳನ್ನು ಬೆಳೆಸ್ಕೊಡ್ತೇವೆ. ನೀವು ಬೇಕು ಅಂತಂದರೆ ಒಬ್ಬರ ಯಾರ ಕೆಲಸದವ್ರು ಇರ್ತಾರೆ. ನೀವು ಮತ್ತು ನಮ್ಮ ತಂಗಿ ನಿಮ್ಮ ಪಾಡಿಗೆ ನೀವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ಕೊಂಡಿರ್ಬೋದು. ನೀವು ಸಾಂಸಾರಿಕವಾದಂಥ ಬಂಧನದಲ್ಲಿ ಸಿಗಹಾಕ್ಕೊಳ್ಬೇಕಾದ್ದೇ ಇಲ್ಲ. ಹಣಕಾಸಿನ ಕೊರತೆ ಇಲ್ಲ. ಊಟ ತಿಂಡಿಗೆ ಯೋಚನೆ ಮಾಡಬೇಕಾಗಿಲ್ಲ. ಯಾಕೆ ಅಂತಂದರೆ ನಮ್ಮ ಇದರಲ್ಲಿ ಏನು ಫ್ಯಾಮಿಲಿಯಲ್ಲಿ ಅಸೆಟ್ ಶೇರ್ನಲ್ಲಿ ಅವಳಿಗೂ ಇದೆ. ಆದ್ದರಿಂದ ನಿಮ್ಮ ಪಾಡಿಗೆ ನೀವು ಸಾಧನೆ ಮಾಡ್ಕೊಳ್ಬೋದು. ಅವಳೊಬ್ಬಳು ನಿಮಗೆ ಸಾಧನೆಗೆ ನಿಮಗೊಬ್ಬಳು ಶಿಷ್ಯ ಅಂತ ತಿಳ್ಕೊಳ್ಳಿ. ಬೇಕಾದ್ರೆ ನೀವು ಅವಳ ಜೊತೆ ಮಾತಾಡಿ ಅಂತ ಸ್ವಾಮಿ ರಾಮ ಅವರು ಬರೀತಾರೆ. ಟೆಂಪ್ಟಿಂಗ್ ಆಗಿರ್ತಕ್ಕಂತಹ ಒಂದು ಆಮಿಷ ನಂಗೆ ಬಂದಿದ್ದು ಅಂತ. ಟೆಂಪ್ಟ್ ಆಗ್ತಕ್ಕಂಥದ್ದು ಯಾರು ಏನು ಇಷ್ಟಪಡ್ತಾನೋ ಒಬ್ಬ ಸಾಧಕ ಎಲ್ಲ ಇದೆ, ಹೌದು ತಾನೆ. ಒಬ್ಬ ಯೋಗ್ಯ ಶಿಷ್ಯಳು ಸಿಗ್ತಾಳೆ. ಜೊತೆಗೆ ಗಂಗಾ ನದಿಯ ದಡದ ಮೇಲೆ ಹಿಮಾಲಯನ್ ರೀಜನ್ನಲ್ಲಿ ಒಂದು ಇದನ್ನು ಆಶ್ರಮ ಕಟ್ಕೊಂಡಿರ್ಬೋದು, ಐಸೋಲೇಟ್ ಆಗಿ ಏಕಾಂತವಾಗಿರ್ಬೋದು, ಏನೂ ತೊಂದರೆ ಇಲ್ಲ ಹೀಗೆ ಅಂತ. ಬೇಕಾದ್ರೆ ನೀವು ನಮ್ಮ ತಂಗಿ ಜೊತೆಗೆ ಮಾತಾಡಿ ಇತ್ತು. ತಂಗಿ ಜೊತೆಗೆ ಅವರು ಹೋಗಿ ಮಾತಾಡಿದರೆ ಅವರೇ ಬರ್ಕೊಂಡಿದ್ದಾರೆ. ಆಧ್ಯಾತ್ಮಿಕದಲ್ಲಿ ಅವಳು ನನಗಿಂತಲೂ ಹೆಚ್ಚು ತಿಳ್ಕೊಂಡಿದ್ದು ಸಾಧನೆಯಲ್ಲಿ. ಅವಳು ಹೇಳ್ತಾ ಇದ್ದಾಳೆ, ನನಗೆ ಯಾರ ಸ್ಪರ್ಶವೂ ಬೇಕಾಗಿಲ್ಲ, ನನಗೆ ಸ್ವಲ್ಪ ಮಾರ್ಗದರ್ಶನ ಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಇದ್ದು ಈಗ ನಮ್ಮ ಅಣ್ಣ ತಮ್ಮಂದ್ರ ಜೊತೆಗಿದ್ದೆ ಅಂತಾರೆ, ಮನೆಯಲ್ಲೆಲ್ಲ ಬರೀ ಅವ್ರದ್ದು ಕಮರ್ಷಿಯಲ್ ಟಾಕ್, ಅವ್ರದ್ದು ಈ ಸಲ ಸೇಲ್ಸ್ ಎಷ್ಟು, ಬಿಸ್ನೆಸ್ ಎಷ್ಟಾಯಿತು, ಹಾಗೆ ಹೇಗೆ ಅಂತ. ನನಗದು ಇಷ್ಟ ಇಲ್ಲ. ಬೇರೆ ಕಡೆ ಆಶ್ರಮಗಳಲ್ಲಿ ಹೋದರೆ ನನಗದು ಇಷ್ಟ ಆಗಲ್ಲ. ನನಗೆ ಸಾಧನೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಬೇಕು. ನೀವೇ ಆ ವಿಚಾರದಲ್ಲಿ ಯೋಗ್ಯರು ಅಂತ ಅಂದ್ಕೊಂಡಿದ್ದೀನಿ. ಆದ್ದರಿಂದ ನಾವಿಬ್ಬರು ಹೀಗೆ ಇರೋಣ. ನಾನು ನಿಮ್ಮಿಂದ ಏನೂ ಕೇಳೋದಿಲ್ಲ. ನಮಗೆ ಮಕ್ಕಳು ಬೇಕು ಅಂತ ಕೇಳೋದಿಲ್ಲ, ಏನೂ ಕೇಳೋದಿಲ್ಲ. ನೀವು ನಮ್ಮನ್ನು ನೋಡ್ಕೊಳ್ಬೇಕು ಅಂತ ಕೇಳೋದಿಲ್ಲ. ನನ್ನ ಪಾಡಿಗೆ ನಾನು ಸಾಧನೆ ಮಾಡ್ಕೊಂಡಿರ್ತೀನಿ. 2 ಪರ್ಣ ಕುಟೀರಗಳನ್ನು ಕಟ್ಕೊಂಡಿರೋಣ. ನನಗೇನಾದರೂ ಅನುಮಾನ ಬಂದಾಗ ನಾನು ನಿಮ್ಮನ್ನು ಅಪ್ರೋಚ್ ಮಾಡ್ತೇನೆ. ಇಲ್ಲದೆ ಹೋದರೆ ನಾನು ನಿಮಗೆ ಯಾವ ರೀತಿಯಿಂದಲೂ ತೊಂದರೆ ಕೊಡಲ್ಲ. ದಯವಿಟ್ಟು ಮಾರ್ಗದರ್ಶನ ಮಾಡಬೇಕು ಅಂತ ಅವರ ಕಾಲನ್ನು ಕೈಯಿಂದ ಹಿಡ್ಕೊಂಡು ತಲೆ ತಾಕಿ ನಮಸ್ಕಾರ ಮಾಡ್ತೀನಿ. ಇವರಿಗೆ ಎಷ್ಟು ಟೆಂಪ್ಟೇಷನ್ ಆಯಿತು ಅಂತಂದರೆ, ಒಂದು ವಾರಗಟ್ಟಲೆ ಯೋಚನೆ ಮಾಡಿ ಕೊನೆಗೆ ಏನೂ ತೀರ್ಮಾನ ಮಾಡಲಿಕ್ಕಾಗದೆ ಗುರುಗಳ ಹತ್ರ ಹೋಗ್ತಾರೆ. ತಮ್ಮ ಗುರುಗಳ ಹತ್ರ ಹೋಗಿ ಗುರುಗಳನ್ನು ಕೇಳ್ತಾರೆ, ಹೀಗೆ ಬಂದಿದೆ, ಏನು ಮಾಡೋದು ಅಂತ. ನಮಗೆ ಬೇರೆ ಇನ್ನೇನೂ ಇಲ್ಲ. ಅವ್ರು ಹೆಣ್ಮಗಳು ಹೇಳ್ತಾಳೆ, ನೀವು ಯಾವ ರೀತಿ ಡ್ರೆಸ್ ಹೇಳ್ತೀರೋ ಅದು ಮಾಡ್ಕೊಳ್ತೀವಿ. ನೀವು ಕಾವಿ ಡ್ರೆಸ್ ಹಾಕ್ಕೊಳ್ತೀರಾ, ಅದಕ್ಕೂ ನಾನು ಸಿದ್ಧಳು. ಅಥವಾ ನೀವು ಸಾಧಕರಾಗಿ ಬಿಳಿಯ ಬಟ್ಟೆಯಲ್ಲಿರ್ತೀರಾ, ಅದಕ್ಕೂ ನಾನು ಸಿದ್ಧಳು. ಅಥವಾ ನನಗೆ ಕಾವಿ ಬಟ್ಟೆ ಹಾಕ್ಕೊಂಡಿರಬೇಕು ಅಂತ ಹೇಳ್ತೀರಾ, ಅದಕ್ಕೂ. ತಿಂಗಳುಗಟ್ಟಲೆ ಮಾತಾಡಿಸೋದು ಬೇಡವಾ, ವರ್ಷಗಟ್ಟಲೆ ಮಾತಾಡಿಸೋದು ಬೇಡವಾ, ಮೌನವಾಗಿರಬೇಕಾ? ನನಗೆ ಮಾರ್ಗದರ್ಶಕರು ಬೇಕು. ನೀವೇ ಒಬ್ಬರು ಯೋಗ್ಯ ಮಾರ್ಗದರ್ಶಕರು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡಿ. ನಾವಿಬ್ಬರು ಹಾಗೆ ಜೊತೆಗೆ ನಾವೇ ಹಾಗೆ ಇದ್ದರೆ ಏನಾಗುತ್ತೆ, ಜನತೆ ಅಪವಾದ ಬರುತ್ತೆ, ಹೌದು ತಾನೆ.
ಆದ್ದರಿಂದ ಅದಕ್ಕಾಗಿ ಒಂದು ಇದು ಸಾಮಾಜಿಕ ಒಂದು ಚೌಕಟ್ಟು ಬೇಕು, ಅದಕ್ಕಾಗಿ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಹೊರತು ಬೇರೆ ಇನ್ನೇನೂ ಇಲ್ಲ ಅಂತ. ಅವರು ಅಣ್ಣ ತಮ್ಮಂದರು ಹೇಳಿದರು, ಈಗಲೇ ಜಾಗ ನೋಡಿದ್ದೀವಿ, ನೀವು ಒಂದು ಸಲ ಬನ್ನಿ ಬೇಕಾದರೆ ನೋಡಿ, ಇಂಥ ಜಾಗಗಳನ್ನು ನೋಡಿದ್ದೀವಿ, ಒಂದು 4-5 ನೋಡಿಟ್ಟಿದ್ದೀವಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಹೇಳಿ, ವಿತಿನ್ 2 months ನಾವು ಅದು ಏನು ಬೇಕೋ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಮನುಷ್ಯನಿಗೆ ಸ್ವಾಮಿರಾಮ್ ಹೇಳ್ತಾರೆ, ಎಷ್ಟು ಟೆಂಪ್ಟ್ ಆದೆ ಅಂದರೆ ಗುರುಗಳ ಹತ್ರ ಹೋಗಿ ಕೇಳಿದೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ತೀರ್ಮಾನ ತೊಗೊಳ್ಳಿಕ್ಕೆ ಅಂತ. ಗುರುಗಳು ಅರ್ಧ ಗಂಟೆ ಯೋಚನೆ ಮಾಡಿ ಆಮೇಲೆ ಹೇಳಿದ್ರಂತೆ, ನೋಡು, ಎಷ್ಟೋ ಜನ್ಮದಿಂದ ಸಾಧನೆ ಮಾಡಿದ ಮೇಲೆ ವಿರಾಗದ ಕಡೆ ನಮ್ಮ ಮನಸ್ಸು ತಿರುಗತ್ತೆ. ಅವ್ರು ಹೇಳಿರೋ ಮಾತು, ಜನ್ಮಾಂತರದಿಂದ ಎಷ್ಟೋ ಜನ್ಮ ಸಾಧನೆ ಮಾಡಿದ ಮೇಲೆ ವಿರಾಗದ ಕಡೆ ಮನಸ್ಸು ತಿರುಗತ್ತೆ. ಈಗ ಆ ಥರ ಸಾಧನೆ ಮಾಡಿ ಈಗ ವಿರಾಗದ ಕಡೆಗೆ ತಿರುಗಿದೆಯಾ, ಮತ್ತು ಹೋಗಿ ಆ ಸಂಸಾರ ಬಂಧನದಲ್ಲಿ ಬೀಳ್ತೀಯಾ ನೀನು. ಹೇಳಿರ್ಬೋದು, ಏನೇ ಆದರೂ ಸಹ ಆ ಟೆಂಪ್ಟೇಷನ್ ಯಾಕೆ ಬೇಕು ನಿನಗೆ, ಉದ್ಧಾರ ಮಾಡೋದಕ್ಕೆ ನೀನು ಯಾಕೆ ಬೇಕು, ಬೇರೆಯವ್ರು ಮಾಡ್ಕೊಳ್ತಾರೆ, ನೀನು ಯಾಕೆ ಅದ್ರಲ್ಲಿ ಸಿಗಾಕ್ಕೊಳ್ತೀಯ. ಈಗ ಸಿಗಾಕ್ಕೊಂಡೆ ಅಂತಂದರೆ ಮತ್ತಿದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೊಂದು 15-20 ಜನ್ಮ ಎತ್ತಬೇಕು, ಯಾಕೆಂದ್ರೆ ಸಿಗಾಕ್ಕೊಳ್ತೀಯ, ಇದು ಸರಿಯಲ್ಲ. ಯಾವುದೋ ಇದರಿಂದ ನೀನು ಈ ಕಡೆ ತಿರುಗಿದೆಯಾ, ಇದನ್ನು ಮುಂದುವರಿಸಬಾರ್ದೆ, ಇಷ್ಟರ ಮೇಲೆ ನಿನ್ನಿಷ್ಟ ಅಂತ ಹೇಳಿದ್ರಂತೆ. ಕೊನೆಗೆ ಇವರು ಗುರುಗಳು ಹೇಳಿರೋ ಮಾತನ್ನು ಆಲೋಚನೆ ಮಾಡಿ ಆಫ್ಟರ್ 2-3 months ಅವರಿಗೆ ಹೇಳಿದ್ರಂತೆ, ಇಲ್ಲ ಆಗಲ್ಲ, ನೀವು ಬೇರೆ ಯಾರನ್ನಾರು ಹುಡ್ಕೊಳ್ಳಿ. ಆ ಹೆಣ್ಮಗಳು ತುಂಬ ಕಣ್ಣಲ್ಲಿ ನೀರು ಹಾಕ್ತಾ ಇವ್ರಿಗೆ ನಮಸ್ಕಾರ ಮಾಡಿ ಹೋಗಬೇಕಾದ್ರೂ ಅವಳು ಕಣ್ಣೀರು ನನ್ನ ಕಾಲ ಮೇಲೆ ಬಿತ್ತು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಹೋದರು ಅಂತ. ಆಮೇಲೆ ಅದು ಏನಾಯಿತೋ ಗೊತ್ತಿಲ್ಲ ಅಂತ. ಆದರೆ ಇವ್ರು ಹೇಳಿರೋ ಮಾತು, ನನ್ನ ಮನಸ್ಸನ್ನು ಮತ್ತೆ ಆ ಸಂಪೂರ್ಣವಾಗಿ ಮತ್ತೆ ಈ ಟ್ರ್ಯಾಕಿಗೆ ತರಲಿಕ್ಕೆ 5 ವರ್ಷ ಬೇಕಾಯಿತು ಅಂತ. ಮದುವೆ ಮಾಡ್ಕೊಂಡಿಲ್ಲ, ಏನಿಲ್ಲ, ಬರೀ ಅದೊಂದು ಆಫರ್ ಬಂದಿದ್ದಕ್ಕೆ ನಾನು ಮತ್ತೆ ನನ್ನ ವಿರಾಗದ ಕಡೆಗೆ ನನ್ನ ಮನಸ್ಸನ್ನು ತಿರುಗಿಸಿ ನಾನು ಸಾಧನೆ ಕಡೆಗೆ ಸಂಪೂರ್ಣವಾಗಿ ತೊಡಗಲಿಕ್ಕೆ 5 ವರ್ಷ ಬೇಕಾಯಿತು ನನಗೆ ಅಂತ ಹೇಳ್ತಾರೆ.